ಪತಿ ಮೃತಪಟ್ಟ ಕೆಲವೇ ದಿನದಲ್ಲಿ ಪತ್ನಿ ಮತ್ತೊಂದು ಮದುವೆ. ಸಹೋದರನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಹೋದರಿ. ಅವರು ಎಲ್ಲಾ ವಿಧಿವಿಧಾನಗಳ ಮೂಲಕ ಸತ್ತವನ್ನ ಮಣ್ಣು ಮಾಡಿದ್ರು ಕಣ್ರಿ. ಆದ್ರೆ 23 ದಿನಗಳ ನಂತರ ಮತ್ತೆ ಹೆಣವನ್ನ ಆಚೆ ತೆಗೆಯಲಾಗಿದೆ. ಶವ ಪರೀಕ್ಷೆಗೆ ಕಳಿಸಿಕೊಟ್ಟಿರುವ ವಿಚಿತ್ರ ಘಟನೆ ತುಮಕೂರು ತಾಲೂಕಿನ ಹೆಬ್ಬೂರಿನ ದಾಸರಹಳ್ಳಿಯಲ್ಲಿ ನಡೆದಿದೆ ಕಣ್ರಿ. ಇದೇ ಜನವರಿ 31ರಂದು ಹೃದಯಾಘಾತದಿಂದ 50 ವರ್ಷದ ಪರಮೇಶ್ ಸಾವನ್ನಪ್ಪಿದ್ದ. ಆದ್ರೆ ಈ ಸಾವು ಸಹಜ ಸಾವು ಅಂತ ಹೇಳಿ ಪತ್ನಿಯೇ ಮುಂದೆ ನಿಂತು ಗಂಡನ ಮಣ್ಣು ಮಾಡಿಸಿದ್ಲು. ತಮ್ಮ ತೋಟದಲ್ಲಿಯೇ ಶವ ಸಂಸ್ಕಾರ ಮಾಡುವಂತೆ ಹೇಳಿದ್ಲು ಬೇರೆ. ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ಏಕಾಏಕಿ ಪತ್ನಿಯ ನಡೆ ಈ ಎಲ್ಲಾ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಪತಿ ಸತ್ತು ಒಂದೇ ತಿಂಗಳಲ್ಲಿ ಬೇರೆ ಮದುವೆಯಾದ ಪತ್ನಿ ಖುಷಿಯಿಂದಲೇ ಮದುವೆಗೆ ಒಪ್ಪಿಕೊಂಡ್ಲು ಆಕೆ. ಪರಮೇಶನ ಹೆಂಡತಿಗೆ ಗಂಡ ಸತ್ತು ಹೋಗಿರೋದರ ಬಗ್ಗೆ ಸ್ವಲ್ಪವೂ ದುಃಖ ಕನಿಕರ ಇರ್ಲಿಲ್ಲ ಕಣ್ರಿ. ಗಂಡ ಸತ್ತು 1 ತಿಂಗಳು ಕೂಡ ಸರಿಯಾಗಿ ಆಗಿರ್ಲಿಲ್ಲ. ಅಷ್ಟರಲ್ಲೇ ಫೆಬ್ರವರಿ ತಿಂಗಳಲ್ಲಿ ಮರು ಮದುವೆ ಆಗಿದ್ದಾಳೆ. ಖುಷಿಯಿಂದಲೇ 2ನೇ ಮದುವೆಗೆ ಒಪ್ಪಿಕೊಂಡಿದ್ದಾಳೆ ಬೇರೆ. ಇದೆಲ್ಲ ಪರಮೇಶ್ ಸಹೋದರಿಗೆ ಅನುಮಾನ ಮೂಡಿಸುವಂತೆ ಮಾಡಿತ್ತು ಕಣ್ರಿ. ಅತ್ತಿಗೆಯ ದಿಢೀರ್ನೆ ನಿರ್ಧಾರ ಆಕೆಯ ಚಲನವಲನದಲ್ಲಿ ಸಾಕಷ್ಟು ಬದಲಾವಣೆಯಾಗಿತ್ತು. ಹೀಗಾಗಿ ನೇರವಾಗಿ ಮೃತನ ಸಹೋದರಿ ಹೆಬ್ಬೂರು ಠಾಣೆಗೆ ದೂರು ನೀಡ್ತಾಳೆ. ತಮ್ಮ ಅಣ್ಣ ಸತ್ತಾಗ ಮೂಗಿನಲ್ಲಿ ರಕ್ತ ಬರ್ತಿತ್ತು, ಗುಪ್ತಾಂಗದ ಭಾಗದಲ್ಲಿ ಊದಿದ ಹಾಗೆ ಕಾಣ್ತಾ ಇತ್ತು. ಸಹಜ ಸಾವು ಆಗಿರೋದಕ್ಕೆ ಸಾಧ್ಯವೇ ಇಲ್ಲ, ಇದೊಂದು ಕೊಲೆ ಅಂತ ದೂರನ್ನ ನೀಡಿಬಿಟ್ಟಿದ್ಲು. ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದ ಪೊಲೀಸರು ಜೆಸಿಬಿ ಮೂಲಕ ಮತ್ತೆ ಹೂತು ಹಾಕಿರುವ ಶವವನ್ನ ಆಚೆ ತೆಗೆದಿದ್ದಾರೆ. ತಹಶೀಲ್ದಾರ್ ಸಮ್ಮುಖದಲ್ಲೇ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಆದ್ರೆ ಈ ಶವ ಪರೀಕ್ಷೆಯ ರಿಪೋರ್ಟ್ ಬರೋದಕ್ಕೆ 1 ವಾರ ಬೇಕಾಗಿದೆ ಕಣ್ರಿ. ಅಲ್ಲಿವರೆಗೂ ಪತ್ನಿಯನ್ನ ಊರಾಚೆ ಅಥವಾ ಎಲ್ಲಿಯೂ ತಪ್ಪಿಸಿಕೊಂಡು ಹೋಗದಂತೆ ತಾಕೀತು ಮಾಡಿದ್ದಾರೆ ಪೊಲೀಸರು. ಇನ್ನು ಇದೇನಾದ್ರೂ ಕೊಲೆ ಅಂತ ಸಾಬೀತಾದ್ರೆ ಇದರ ಹಿಂದೆ ಪರಮೇಶನ ಹೆಂಡತಿಯ ಕೈವಾಡ ಇದ್ರೆ ಪರಮೇಶನ ಹೆಂಡತಿ ಜೈಲಿಗೆ ಹೋಗುದಂತೂ ಪಕ್ಕಾ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.